ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್. ಇವತ್ತು ಕಲ್ಪುರ್ಕ್ ಹೋಗ್ಬೇಕು. ಕಲ್ಪುರ್ಕ್ ಹೋಗಿ ಅಲ್ಲಿಂದ 2 ಬೊಕ್ಕೆ ತರಬೇಕು. ಸಾಯಂಕಾಲ ಒಂದು ಈವೆಂಟ್ ಇದೆ ಸೀಮಂತದ್ದು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ 2 ಬೊಕ್ಕೆ ತರಬೇಕು. ಇವಾಗ ತಗೊಬರೋಣ ಬನ್ನಿ. ಹೋಗೋಕ್ಕಿಂತ ಮುಂಚೆ ನಮ್ಮದು ಕೆಲಸ ಕುರಿಗೆ ಮೇವು ಹಾಕಬೇಕು, ಸೊಪ್ಪು ಕಟ್ಟಬೇಕು. ಸೊಪ್ಪು ಕಟ್ಬಿಟ್ಟು ಹೋಗೋಣ. ಹಾಕಿರೋದು ತಿನ್ಕೊಂಡಿದೆ, ಈಗ ಮತ್ತೆ ಕಟ್ಬಿಟ್ಟು ಹೋಗೋಣ ಬನ್ನಿ. ಈಗ ಸೊಪ್ಪು ಕಟ್ಟಿದ್ದೀನಿ, ಬರೋ ಅಷ್ಟೊತ್ತಿಗೆ ಮೇಯ್ತಾ ಇರಲಿ. ನಾನು ನೈಟ್ ಶಿಫ್ಟ್ ಮಾಡ್ಕೊಬಂದು ನಿದ್ದೆನೇ ಮಾಡೋಕ್ಕಾಯ್ತಿಲ್ಲ, ಕಂಟಿನ್ಯೂಸ್ ಆಗಿ ಆರ್ಡ್ರ್ ಇರೋದ್ರಿಂದ. 6 ಗಂಟೆ 7 ಗಂಟೆಗೆ ಮಲಗಿದ್ದೆ, 9-9:30ಗೆಲ್ಲ ಎದ್ದೆ. 2 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಈಗ ನಮ್ಮ ಚಾರ್ಜರ್ ಗಾಡಿ ಎತ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಗೈಸ್. ಡೈರೆಕ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ಮನೆಗೆ ಬಂದಾಗ ನನ್ನ ಮಗ ಕೂಡ ಮಲಗಿದ್ದ. ಹಾಗೆ ಇಲ್ಲೆಲ್ಲ ತೊಳಿತಾ ಇದ್ರು. ನನಗೂ ತುಂಬ ಇದಾಗಿರೋದ್ರಿಂದ, ಟಯರ್ಡ್ ಆಗಿರೋದ್ರಿಂದ ಮಜ್ಜಿಗೆ ಕೊಟ್ಟರು. ಮಜ್ಜಿಗೆನೂ ಬಜ್ಜಿನೂ ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾದಮೇಲೆ ನಮ್ಮ ಹುಡುಗ ಫೋನ್ ಮಾಡ್ದ, ಬನ್ನಿ ಬ್ರೋ ಕೇಳಿದ್ರಲ್ಲ, ಸೊ ಅದನ್ನು ಏರಿಸ್ಬಿಟ್ಟು ಹೋಗ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ರೋಡಲ್ಲಿ ಕಾಣ್ತು. ಹೆಂಗಿದ್ರು ಹೋಗ್ತಾ ಬೇವಿನ ಸೊಪ್ಪು ತಗೊಂಡು ಹೋಗೋಣ ಮನೆಗೆ, ಕುರಿಗಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತುಂಬಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ಬೇಕಾದ್ರೆ ಹುಡುಗರು ರೋಡಲ್ಲಿ ಗಣಪತಿ ಕಲೆಕ್ಷನ್ ಮಾಡ್ತಾಯಿದ್ರು. ಅದಕ್ಕೆ ಮಧ್ಯೆ ರೋಡಲ್ಲಿ ಅಡ್ಡ ಹಾಕ್ಕೊಂಡು ಹಣ ಗಣಪತಿಗೆ ಕಾಸು ಕೊಡಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಜಾಸ್ತಿ ಏನು ಕೊಡಲಿಲ್ಲ, 50 ರೂಪಾಯಿ ಕೊಟ್ಟೆ. ಯಾಕಂದರೆ ನಾವೇ ಬಡವರು, ನಾವೆಲ್ಲಿಂದ ಕೊಡೋಣ ದುಡ್ಡು ಅಲ್ವಾ. ಆಮೇಲಿಂದ ನಾ ಎಷ್ಟು ಕಲೆಕ್ಷನ್ ಮಾಡಿದರೆ ಏನು ಅಂತ ಕೇಳಿದಾಗ 600 ರೂಪಾಯಿ ಕಲೆಕ್ಷನ್ ಮಾಡಿದ್ದೀವಿ ಅಣ್ಣ, ಫೋನ್ಪೇ ಮಾಡ್ತೀರಾ, ಕ್ಯಾಶ್ ಇಲ್ಲ ಅಂತಂದರು. ಅದಕ್ಕೆ ನಾನು ಫೋನ್ಪೇ ಮಾಡಿದೆ. ಫಸ್ಟು ತಪ್ಪಾಗಿ ಹೇಳ್ಬಿಟ್ರು ನಂಬರ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿದ್ರು. 50 ರೂಪಾಯಿ ಮಾಡಿದೆ. ಎಷ್ಟು ದಿನ ಮಡಿಕೊಂಡ್ರಿ ಗಣಪತಿ? ರಜೆ ಇತ್ತು ತಾನೇ, ಬಿಡ್ತು. ರಜೆನ ಸ್ಕೂಲು ಹೋಗಿದ್ರಿ? ಎಷ್ಟು ಕೊಟ್ಟು ಎಷ್ಟು ಕಲೆಕ್ಟ್ ಮಾಡಿದಾರೆ ಈಗ? ಎಷ್ಟುದ್ದ ಗಣಪತಿ ತಂದರಿ? 2 ಅಡಿ? ಎಷ್ಟು ದಿನ ಮಡಿಕೊಂಡರಿ? 3 ದಿನ 5 ದಿನ? 1 ತಿಂಗಳು ಗಂಟು ಮಡಿಕ ಪೂಜೆ ಮಾಡಿದಾರೆ ಹಂಗೆ? ಸರಿ ಮಾಡ್ರಿ. ಆದಮೇಲೆ ಆ ಬೊಕ್ಕೆಗಳನ್ನ ತೊಗೊಂಬಂದು ಮನೇಲಿ ಇಟ್ಬಿಟ್ಟು, ಸೊಪ್ಪನ್ನು ತಗೊಬಂದು ಇಟ್ಬಿಟ್ಟು ಅಲ್ಲಿಂದ ಕಾರ್ ತಗೊಂಡು ಮೈಸೂರಿಗೆ ಹೋಗ್ಬೇಕಾಗಿತ್ತು. ಸೊ ಹೋಗೋಣ ಅಂದ್ಬಿಟ್ಟು ಕಾರ್ ತಗೋತಾ ಇದ್ದೆ. ಯಾಕಂದರೆ ನಾಳೆಗೆ ಡೆಕೋರೇಷನ್ಗೆ ತೊಟ್ಲು ಕೇಳಿದರು, ಮತ್ತು ನೇಮ್ ರಿವೀಲಿಂಗ್ ಬೋರ್ಡ್ ಕೇಳಿದ್ರು. ಅದನ್ನು ಹಾಕ್ಕೊಂಡು ನಾನು ಬಂದೆ. ಬಂದಾದಮೇಲೆ ಅದನ್ನು ಈ ತಾಂಡವಪುರ ತೊಟ್ಲು ಅಳಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲನ್ನು ಇಳಿಸ್ಬಿಟ್ಟು ಮನೆ ಕಡೆ ಬಂದೆ. ಮನೆ ಕಡೆ ಬಂದಾಗ ಮತ್ತೆ ನಮ್ಮ ಹುಡುಗ ಫೋನ್ ಮಾಡಿದ, ಅಪ್ಪಾಜಿ ಬನ್ನಿ ಹೋಗಿ ಹೂನಾರ ಮತ್ತು ಒಂದು ಬೊಕ್ಕೆ ತರಬೇಕು ಅಂತ. ಅಲ್ಲಿಗೆ ಹೋಗಿ ಬೊಕ್ಕೆ ತಗೊಂಡು ಹೂನಾರ ತಗೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.